ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವಿಡಿಯೋ ವಿಶೇಷ ಏನಪ್ಪ ಅಂದರೆ ನನ್ನ ಮಗನ ಸೆಕೆಂಡ್ ಇಯರ್ ಬರ್ಡೇ ಪ್ರಯುಕ್ತ ನಾವು ಚಾಮುಂಡೇಶ್ವರಿ ಅಮ್ಮನವರ ದರ್ಶನಕ್ಕೆ ಹೊರಟಿದ್ದೀವಿ. ಆ್ಯಕ್ಚುಲಿ ತುಂಬ ವರ್ಷ ಆಗಿದೆ ಚಾಮುಂಡೇಶ್ವರಿ ಅಮ್ಮನವ್ರನ್ನ ನೋಡಿ. ಯಾಕೆ ಹೊರಡ್ತಾ ಇದ್ದೀವಿ ಚಾಮುಂಡೇಶ್ವರಿ ಅಮ್ಮನವರಿಗೆ ಅಂದರೆ, ಈಗ ಅಧಿಕ ಮಾಸ ನಡೀತಾ ಇರೋದ್ರಿಂದ ಈ ಥರ ದೇವರ ದರ್ಶನ ನಮಗೆ ಒಳ್ಳೆಯದಾಗತ್ತೆ ಅಂತ. ಆ್ಯಕ್ಚುಲಿ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಈ ಮಾಸದಲ್ಲಿ ನಾವು ಮಾಡಬೇಕು ಆ್ಯಂಡ್ ಆಷಾಢ ಮಾಸದಲ್ಲಿ ಕೂಡ ನಾವು ಮಾಡಬೇಕು. ಸೊ ಅದಕ್ಕೋಸ್ಕರ ಒಳ್ಳೆಯದಾಗತ್ತೆ, ಯಾಕಂದರೆ ಆಗಬೇಕಂತ ಹೊರಟಿದ್ದೀವಿ. ಆ್ಯಂಡ್ ಇವತ್ತಿನ ಜಗತ್ತಿನಲ್ಲಿ ದುಡ್ಡಿದ್ರೆ ಎಲ್ಲ ಗೈಸ್. ನಿಮ್ಮ ಹತ್ರ ದುಡ್ಡಿದೆ ಅಂದರೆ ನಿಮಗೆ ತುಂಬ ಮರ್ಯಾದೆ ಕೊಡ್ತಾರೆ. ದುಡ್ಡಿಲ್ವಾ, ನೀವು ಕಸಕ್ಕಿನ್ನ ಕಡೆನೇ. ನಾವು ಏನೂ ಚೆನ್ನಾಗಿ ಎಲ್ಲಿ ಹೋಗೋಂಗಿಲ್ಲ, ಮಾಡೋಂಗಿಲ್ಲ. ಬಡವರವರು ಯಾರೋ ಕಂಡವ್ರು ದುಡ್ಡು ಕೊಟ್ಟಿರ್ತಾರೆ, ಅದನ್ನು ಮಜಾ ಮಾಡ್ತಾ ಇದ್ದಾರೆ ಅಂತ ಹೇಳೋ ಜನಗಳೇ ತುಂಬ ಇರ್ತಾರೆ. ಈಗ ನಮ್ಗೆ ಎಕ್ಸ್ಪೆಷಲಿ ಬೇರೆ ಯಾರೋ ಬರಲ್ಲ, ನಮ್ಮವರು ಅನ್ಸ್ಕೊಂಡಿರೋರು ಇರ್ತಾರಲ್ಲ, ಅವ್ರಿಗೆ ನಮ್ಮನ್ನು ಕಂಡ್ರೆ ಆಗಲ್ಲ. ಸೊ ಅದನ್ನು ನಾವು ತಿಳ್ಕೊಬೇಕು ಗೈಸ್. ಸೊ ಯಾರ್ದು ಬೇಡ ನಮಗೆ, ನನಗೆ ನನ್ನ ಗಂಡ, ಅವ್ರಿಗೆ ನಾನು, ನನ್ನ ಮಗು. ಸೊ ಇಷ್ಟೇ ನಮಗೆ ಬೇಕಾಗಿರೋದು. ಏನೋ ಹೊರಟಿದ್ದೀವಿ ಚಾಮುಂಡೇಶ್ವರಿ ಅಮ್ಮನವ್ರ ದರ್ಶನ ಮಾಡೋಣ. ಹಾಗೆ ಇನ್ನೊಂದು ಸ್ಪೆಷಲ್ ಏನಂದರೆ, ನನ್ನ ಬೆಸ್ಟಿ ಇದ್ದಾಳೆ ಇಲ್ಲಿ ಮೈಸೂರಲ್ಲಿ, ಅವಳಿಗೆ ಕೂಡ ಪಾಪು ಆಗಿದೆ, ಅವಳನ್ನು ಕೂಡ ನೋಡ್ಕೊಂಬರ್ಬೋದು ಅಂತಲೇ ನಾವು ಹೊರಟಿರೋದು ಗೈಸ್. ಸೊ ಇದು ಬೆಟ್ಟ ಹತ್ಕೊಂಡು ಹೊರಟಿದ್ದೀವಿ. ಆಲ್ಮೋಸ್ಟು ಈ ಟೋಲ್ ವಿಚಾರಕ್ಕೆ ಬಂದರೆ, ಈ ಹೊಸ ರೋಡ್ ಮಾಡಿದ್ದಾರಲ್ಲ ಗೈಸ್, ಬ್ಯಾಂಗ್ಳೂರ್ ಟು ಮೈಸೂರು, ಅದರಲ್ಲಿ ಎಂಟ್ರಿಗೊಂದು ಚಾರ್ಜು, ಎಕ್ಸಿಟ್ಗೊಂದು ಚಾರ್ಜು, ಒಟ್ಟು ನಮಗೆ ಒಂದು ಕಾರ್ಗೆ 300 ಹೋಗೋಕ್ಕೆ, 300 ಬರೋದಕ್ಕೆ. ಇಟ್ಸ್ ಟು ಕಾಸ್ಟ್ಲಿ ಅನಿಸ್ತು ನನಗೆ. ಆ್ಯಂಡ್ ನೆಕ್ಸ್ಟು ಈಗ ಬೆಟ್ಟ ಎಲ್ಲ ತಲುಪಿ ಮುಂದೆ ಹೋಗೋಷ್ಟೊತ್ತಿಗೆ ಜನ ತುಂಬ ಜಾಸ್ತಿ ಇದ್ರು ಅಂತ ಹೊರಟ್ವಿ. ಆಲ್ಮೋಸ್ಟ್ ಇದು ಎಂಡಿಂಗು. ಈವನ್ ಅಲ್ಲಿ ಪಾರ್ಕ್ ಮಾಡೋಕ್ಕೆ ಸಹ ಜಾಗ ಇರಲಿಲ್ಲ, ಅಷ್ಟು ತುಂಬೋಗಿತ್ತು. ಆ್ಯಂಡ್ ಇಫ್ ಯು ಆರ್ ಕಮಿಂಗ್ ಇನ್ ಜೂನ್ ಆರ್ ಜುಲೈ, ಪ್ಲೀಸ್ ಅವಾಯ್ಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಅಂದರೆ ಸಖತ್ ಜನ ಅಂತೂ ಹೇಳೋದೇ ಇಲ್ಲ. ಈ ಮಾಸದಲ್ಲಿ ಚಾಮುಂಡೇಶ್ವರಿ ಅಮ್ಮನವ್ರನ್ನ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ ಅಂತ ತುಂಬ ಅಂದರೆ ತುಂಬ ಸಾವಿರಾರು ಗಟ್ಟಲೆ ಜನ ಇದ್ದಾರೆ. ಇಲ್ಲಿ ನಮಗೆ ಖಾಲಿ ಕಾಣ್ತಾ ಇರ್ಬೋದು. ನೀವು ದೇವಸ್ಥಾನಕ್ಕೆ ಹೋದರೆ ಎಷ್ಟೊತ್ತಿಗೂ ಆಗತ್ತೆ ಅಂತ ನಿಮಗೆ ಗೊತ್ತಾಗಲ್ಲ. 4 hour ಆದರೂ ಆಗ್ಬೋದು, 5 hours ಆದರೂ ಆಗ್ಬೋದು, ಹೇಳೋದಕ್ಕಾಗಲ್ಲ. ಆ್ಯಕ್ಚುಲಿ ಪಾರ್ಕಿಂಗ್ ವ್ಯವಸ್ಥೆ ಜಾಸ್ತಿನೇ ಇದೆ. ಪಾರ್ಕಿಂಗ್ ಎಲ್ಲ ಮಾಡಿ ನೆಕ್ಸ್ಟು ನಾವೊಂದು ಅರ್ಧ ಕಿಲೋಮೀಟರ್ ಅಷ್ಟು ನಡ್ಕೊಂಡು ಹೋಗಬೇಕು. ಎಲ್ಲ ಸಾಲಕ್ಕೆ ಅಂಗಡಿಗಳು ನಿಮಗೆ ಸಿಗುತ್ತೆ. ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋದ್ಮೇಲೆ ದೇವಸ್ಥಾನ ಸಿಗುತ್ತೆ ನಿಮಗೆ. ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ನೀವು ಜೂನ್ ಜುಲೈಯಲ್ಲಿ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬರ್ತೀರಾ ಅಂದರೆ ಪ್ಲೀಸ್ ಅವಾಯ್ಡ್ ಮಾಡಿ, ತುಂಬ ಡೇಂಜರಸ್. 3 ರಿಂದ 4 hour ಮಿನಿಮಮ್ ಬೇಕು, ಮ್ಯಾಕ್ಸಿಮಮ್ ಎಷ್ಟೋ ನನಗಂತೂ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಜನ, ಹೇಳೋದಕ್ಕೆ ಆಗಲ್ಲ. ಒಂದು 50 ರೂಪಾಯಿ ಕ್ಯೂ ಇದೆ, ಒಂದು 200 ರೂಪಾಯಿ ಕ್ಯೂ ಇದೆ, ಆ್ಯಂಡ್ ಒಂದು 1000 ರೂಪಾಯಿ ಕ್ಯೂ ಇದೆ. ಈಗ ನಾವು ಹೋಗಿರೋದು ಪರ್ ಪರ್ಸನ್ 200 ರೂಪೀಸ್ ತೊಗೋತಾರಲ್ಲ, 200 ರೂಪಾಯಿ ಕ್ಯೂಗೆ ಹೊರಟಿದ್ದೀವಿ. ನೋಡಿ ಎಷ್ಟು ಜನ ಇದ್ದಾರೆ, ತುಂಬ ಜನ. ಅವತ್ತು ಶುಕ್ರವಾರ ಕೂಡ ಆಗಿರೋದ್ರಿಂದ ಅಪ್ಪ ಸಾಕಾಗೋಯ್ತು. ಆ ಮಗುನ ನಾವು ಕ್ಯೂವಲ್ಲಿ ಕರ್ಕೊಂಡು ಹೋಗಿ ದರ್ಶನ ಮಾಡೋ ಅಷ್ಟೊತ್ತಿಗೆ. Come on. Hey, hey. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನೀವು ಯಾವುದೇ ಟಿಕೆಟ್ ತಗೊಳ್ಳಿ, ನಿಮಗೆ 2 ಲಡ್ಡು ಫ್ರೀಯಾಗಿ ಕೊಡ್ತಾರೆ. ಪರ್ ಪರ್ಸನ್ನಿಗೆ ಒಬ್ಬರಿಗೆ 2 ಲಡ್ಡು ಕೊಡ್ತಾರೆ ಫ್ರೀಯಾಗಿ, ಪ್ರಸಾದ ಅಂತ. ಆ್ಯಂಡ್ ಕ್ಯೂವಿಂದ ಒಳಗಡೆ ಬಂದು ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ಆಲ್ಮೋಸ್ಟ್ ನಮಗೆ 4 hour ಆಯಿತು ದರ್ಶನ ಆಗೋಷ್ಟೊತ್ತಿಗೆ. ನನ್ನ ಮಗ ಅಂತೂ ಫುಲ್ ಸುಸ್ತಾಗಿ ಅಳ್ತಾ ಇದ್ದಾನೆ. ಹೊರಗಡೆಯಿಂದ ದೇವಸ್ಥಾನದ ವ್ಯೂ ಈ ತರ ಇದೆ. ತುಂಬಾ ಜನ ಇದ್ದಾರೆ ನೋಡಿ. ಜೂನ್ ಜುಲೈಯಲ್ಲಂತೂ ನೀವು ಮಕ್ಕಳಿದ್ರೆ, ಚಿಕ್ಕ ಮಕ್ಕಳಿದ್ರೆ ಬರಕ್ಕೆ ಹೋಗ್ಬೇಡಿ. ತಳ್ಳೋದು ನೂಕೋದು ಎಲ್ಲ ಮಾಡ್ತಾರೆ.
ಈ ಎಲ್ಲ ಕ್ಯೂ 50 ರೂಪಾಯಿ 200 ರೂಪಾಯಿ 1000 ರೂಪಾಯಿ ಏನಿದೆ ಕ್ಯೂ ಅದೆಲ್ಲ ಬಂದು ಒಂದೇ ಕಡೆ ಜಾಯ್ನ್ ಆಗುತ್ತೆ. ಅವಾಗ 4-5 ಜನ ಒಟ್ಟು ನಿಂತಿರ್ತಾರೆ, ಅವಾಗ ತುಂಬ ತಳ್ತಾರೆ. ಅದಂತೂ ಹುಷಾರಾಗಿರಿ ನೀವು. ದರ್ಶನ ಏನೋ ಬೇಗ ಆಗತ್ತೆ. ಒಳಗಡೆ ಹೋಗಿದ ತಕ್ಷಣ 1-2 ನಿಮಿಷ ನೋಡಕ್ ಬಿಡ್ತಾರೇನೋ ಅಷ್ಟೇ, ತಳ್ತಾ ಇರ್ತಾರೆ ಹಾಕೊಂಡು. ನೆಕ್ಸ್ಟ್ ಎಲ್ಲ ದರ್ಶನ ಮುಗಿಸ್ಕೊಂಡು ಹೊರಗಡೆ ಹೊರಟಿದ್ದೀವಿ. ಪಾಪ ನನ್ನ ಫ್ರೆಂಡು 4 ತಿಂಗಳು ಮಗು ಇಟ್ಕೊಂಡು ನಾವು ಬರ್ತಾ ಇದ್ದೀವಿ ಅಂತ ಪಾಪ ಚಿಕನ್ನು ಇದು ಎಲ್ಲ ತಗೊಂಡು ಬಂದು ಅಡುಗೆ ಮಾಡಿ ಇಟ್ಟಿದ್ಲಂತೆ. ನಮಗೆ ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ಲು ಪಾಪ ಅವಳು, ಯಾವಾಗ ಬರ್ತೀರಾ ಅಂತ. ಆ್ಯಂಡ್ ಲೊಕೇಶನ್ ಕೂಡ ಕಳಿಸಿದ್ಲು. ಅಲ್ಲೇ ಊಟ ಮಾಡೋಣ ಎಲ್ಲರೂ ಒಟ್ಟಿಗೆ ಅಂತ ಹೊರಟ್ವಿ. ನೋಡಿ ಈ ಥರ ಅಂಗಡಿ ಸಿಗುತ್ತೆ ನಿಮಗೆ ಆನ್ ದ ವೇ. ಲೈಕ್ ಅಲ್ಲಿ ಕಾರ್ ಪಾರ್ಕ್ ಮಾಡಿ ನೀವು ಹೋಗ್ಬೇಕಂದ್ರೆ ಈ ಥರ ಅಂಗಡಿಗಳು ಹಾಕ್ಕೊಂಡಿರ್ತಾರೆ ಉದ್ದನು. ಈಗ ಹೊರಟಿದ್ದೀವಿ ಕಾರ್ ಕಡೆ ಹೋಗೋಣ ಅಂತ. ನೋಡಿ ಎಷ್ಟು ಅಂಗಡಿಗಳಿದೆ. ಚಿಕ್ಕ ಮಗಳನ್ನ ಕರ್ಕೊಂಬಂದ್ರೆ ಮಾತ್ರ ಹೆವಿ ಡೇಂಜರು, ಅವ್ರೇನು ಕೊಡ್ಸ್ಕೊಂಡೆ ಮಾತ್ರ ಹೋಗಲ್ಲ, ಅದಂತೂ ಶ್ಯೂರ್. ಫೋಟೋ ಅಂತೆ, ಬ್ಯಾಂಗಲ್ಸ್ ಅಂತೆ, ಹೆಣ್ಮಕ್ಳದು ವಸ್ತುಗಳು, ಆ್ಯಂಡ್ ಚಿಕ್ಕ ಮಕ್ಕಳು ಆಟ ಆಡೋದು, ಜ್ಯೂಸು ತಿನ್ನೋದಕ್ಕೆ ಎಲ್ಲ ಇದೆ. ಸೀದಾ ಹೊರಟಿದ್ದೀವಿ ಅಲ್ಲಿಂದ. ಆ್ಯಕ್ಚುಲಿ ಆಚೆ ದೇವ್ರ ಮೂರ್ತಿ ಇಟ್ಟಿದ್ರು ನೋಡಿ. ಎಲ್ಲರೂ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಮಾಡ್ಕೊಬಿಡಿ. ಹಂಗೆ ಇರಲಿಲ್ಲಮ್ಮ, ಡೈರೆಕ್ಟ್ ಅವಾಗ ಇಲ್ಲಿವರೆಗೂ ಇತ್ತು, ಜನ ಇಲ್ಲ. ಇವಾಗ ಇಲ್ಲಿಂದ ತುಂಬ ಜನ ಆಗುತ್ತೆ. ವೇದಿಕಾ ಮಾಡ್ಕೊಂತಾನೆ ಅದು 10 ಜನ ಹೋಗ್ತಾರೆ. 11:45 12 ಎಂಟ್ರಿ ಕೊಟ್ಟಿದ್ದು, 2:15 ಆಗೈತೆ. ಯಾಕವ್ವ ಸಪ್ಪಗಾಗ್ಬಿಟ್ಟೆ? ಪಾಪ ನನ್ನ ಫ್ರೆಂಡು 4 ತಿಂಗಳು ಮಗು ಇಟ್ಕೊಂಡು, ಅವಳಿಗೂ ಹೆಲ್ಪಿಂಗ್ ಹ್ಯಾಂಡ್ ಯಾರೂ ಇಲ್ಲ. ಅವಳು ಒಬ್ಬಳೇ ಪಾಪ ಎಲ್ಲನೂ ಮಾಡ್ಕೋಬೇಕು. ಅವಳು ನಮಗೆಲ್ಲ ಅಡುಗೆ ಮಾಡಿ ಹೊಟ್ಟೆ ತುಂಬ ಬಡಿಸ್ತಾ ಇದ್ದಾಳೆ. ಜ್ಯೂಸು, ಮಜ್ಜಿಗೆ, ಸ್ಪೆಷಲ್ ಊಟ. ಸೊ ಥ್ಯಾಂಕ್ಸ್ ಹೇಳಬೇಕು ನನ್ನ ಫ್ರೆಂಡ್ಗೆ. ನಮ್ಮ ಸ್ವಂತದವರೇ ನಮಗಾಗಲ್ಲ ಪಾಪ. ಎಲ್ಲೋ ಹುಟ್ಟಿ ಎಲ್ಲಿ ಬೆಳೆದು ನನ್ನ ಫ್ರೆಂಡ್ ಆಗಿರೋಳು ಪಾಪ. ನಾವು ಬಂದರೆ ಎಷ್ಟು ಚೆನ್ನಾಗಿ ಉಪಚಾರ ಮಾಡ್ತಾಳೆ, ಅಷ್ಟು ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸ್ತಾಳೆ. ಸೊ ಊಟ ಎಲ್ಲ ಮುಗಿಸಿ ಅವಳು ಸರ್ಪ್ರೈಸಾಗಿ ಕೇಕ್ ಕೂಡ ತರಿಸಿಟ್ಟಿದ್ಲು ನನ್ನ ಮಗುಗೆ ಕಟ್ ಮಾಡಿಸ್ಬೇಕಂತ. ಆ್ಯಂಡ್ ಅವಳ ಮಗುನ ಎತ್ಕೊಂಡು ನಾನು ಕೂತಿದ್ದೆ. ಹ್ಯಾಪಿ ಬರ್ಡೇ. Happy birthday to you. Happy birthday to you. ನೀವು ಕೇಕ್ ಯಾರು ಒಂಚೂರು ಈ ಕಡೆ. ಹಾಯ್ ಮನ್ವಿ, ಚೂರು ಮನ್ವಿ. ಏನು ಅವನು ತಿನ್ನಲ್ವಾ? ಹಾಂ ಹಾಂ. ಫೋಟೋ ಇಟ್ಬಿಡಿ ಅಮ್ಮ ಬಾ.
ಆ್ಯಂಡ್ ಅಲ್ಲಿಂದ ಊಟ ಮಾಡಿಕೊಂಡು ಪಾಪುನೆಲ್ಲ ಮಾತಾಡಿಸ್ಕೊಂಡು ಅವಳ ಪಾಪುನ ಆ್ಯಂಡ್ ನೆಕ್ಸ್ಟ್ ಹೊರಟಿದ್ದೀವಿ ಮನೆಗೆ. ಆಲ್ರೆಡಿ ನೋಡಿ ಸಂಜೆ ಆಗಿದೆ, ಕ್ಲೈಮೇಟ್ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೋಡಿ ಆಗ್ತಾನೆ ಮಳೆ ಬಂದು ನಿಂತು ರೈನ್ಬೋ ಕಾಣ್ತಾ ಇದೆ ಆಕಾಶದಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ ರೈನ್ಬೋ. ಈ ರೈನ್ಬೋ ನೋಡ್ತಾ ಇದ್ರೆ ನಾನು ಸ್ಕೂಲಲ್ಲಿ ಪಾಠ ಮಾಡೋದೇ ನೆನಪಾಗುತ್ತೆ. ರೈನ್ಬೋಗೆ 7 ಕಲರ್ಸ್ ಇರುತ್ತೆ. ಸೊ ಈ ಥರ ಎಲ್ಲ ರಿಯಲ್ ರೈನ್ಬೋ ನೋಡಿದಾಗ ಏನೋ ಒಂಥರ ಖುಷಿ. ನೋಡಿ ರೈನ್ಬೋ ಅಂತೂ ತುಂಬ ಸಖತ್ತಾಗಿ ಕಾಣ್ತಾ ಇದೆ. ಆ್ಯಂಡ್ ನೋಡಿ ಗೈಸ್ ಆಲ್ರೆಡಿ ಈವ್ನಿಂಗ್ ಆಗಿದೆ ಆ್ಯಂಡ್ ಸೂರ್ಯ ಮುಳುಗೋ ಹೊತ್ತು ಏನು ಸಖತ್ತಾಗಿ ಕಾಣ್ತಿದೆ ಆಕಾಶ ಅಂತ. ಆ್ಯಂಡ್ ಇಷ್ಟೇ ಗೈಸ್ ಇವತ್ತಿನ ಬ್ಲಾಗ್. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು, ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಗೈಸ್.